ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ವಂದನೆಗಳನ್ನು ಹೇಳ್ತಾ ಇವತ್ತಿನ ಒಂದು ಸಂಭ್ರಮ ಶನಿವಾರ ಅಂಗವಿಕಲರ ಬಗ್ಗೆ ಇರ್ತಕ್ಕಂಥ ಒಂದು ಸಂದೇಶ. ಹಾಗಾಗಿ ನಾವು ಹೇಳ್ತೀವಿ, ದೇಹದ ಅಂಗವೈಕಲ್ಯಕ್ಕಿಂತ ಮನಸ್ಸಿನ ಮುದುಡಿಕೆಯೇ ದೊಡ್ಡ ವಿಕಲತೆ ಅಂತ ಹೇಳ್ತಾರೆ. ದೇಹದ ಅಂಗವಿಕಲತೆ ಮುಖ್ಯ ಅಲ್ಲ, ನಾವು ಎಷ್ಟೇ ಸದೃಢವಾಗಿ ಇದ್ದರೂ ಕೂಡ ಮಾನಸಿಕವಾಗಿ ನಾವು ಸದೃಢರಾಗಿರ್ಬೇಕು. ಹಾಗಾಗಿ ಮನಸ್ಸನ್ನ ನಾವು ಮುದುಡಿಕೊಂಡು ಹೋದ್ರೆ ಆ ಅಂಗವಿಕಲತೆಗಿಂತಲೂ ಹೆಚ್ಚಿನ ಅಂಗವಿಕಲತೆ ಹೊಂದಿರತಕ್ಕಂತ ವ್ಯಕ್ತಿಗಳಂತೆ ನಾವು ಹೇಳ್ಕೋಬಹುದು. ಹಾಗಾಗಿ ಮನಸ್ಸು ಗಟ್ಟಿಯಾಗಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತಕ್ಕಂತ ಉದ್ದೇಶ ಇಟ್ಕೊಂಡು ಇವತ್ತಿನ ಒಂದು ಸಂಭ್ರಮ ಶನಿವಾರದ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ಕಥೆಯ ಮೂಲಕ ನಾವು ಹೇಳ್ಬಹುದು. ಒಂದು ಶಾಲೆಯಲ್ಲಿ ಒಂದು ಅಂಗವಿಕಲ ಮಗು ಇರುತ್ತೆ. ಆ ಮಗು ಎಲ್ಲರಂತೆ ಕಲಿಯಲು ಇಷ್ಟೇ ಪಡ್ತಾ ಇರ್ತದೆ, ಬಟ್ ಯಾರು ಆತನನ್ನ ಲಕ್ಷ್ಯ ಕೊಡಲ್ಲ. ಆಗ ತಾನೇ ಹೊಸದಾಗಿ ಬಂದಿರ್ತಕ್ಕಂಥವ್ರೆ ಆತನಿಗೆ ವೀಲ್ ಚೇರ್ ಕೊಡಿಸ್ತಾರೆ, ಶಾಲೆಯಲ್ಲಿ ರ್ಯಾಂಪ್ ಕೊಡಿಸ್ತಾರೆ. ಆತನಲ್ಲಿರ್ತಕ್ಕಂಥ ಒಂದು ಕೌಶಲ್ಯವನ್ನ ಆಗ್ತಾನೆ. ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಆ ಟೀಚರ್. ಆತನಲ್ಲಿರ್ತಕ್ಕಂಥ ಕೌಶಲ್ಯವನ್ನ ಗುರುತಿಸಿ ಯಾವಪ್ಪ ಅಂದ್ರೆ ರೆಕ್ಕೆ ಬಿಚ್ಚಿದ ಹಕ್ಕಿ ಅಂತ ಆ ಹಕ್ಕಿಯ ಚಿತ್ರ ತೆಗಿತಾನೆ. ಆತನಲ್ಲಿ ಮುದುಡಿ ಬಂದಿರ್ತಕ್ಕಂಥ ಒಂದು ಕೌಶಲ್ಯವನ್ನ ಹೊರ ಹಾಕೋದಕ್ಕೆ ಆ ಶಿಕ್ಷಕಿ ಕಾರಣ ಆಗಿದ್ದಕ್ಕೆ ಹೇಳ್ತಾರೆ, ಈ ನಾವು ಅಂಗವಿಕಲತೆಯನ್ನ ನಿರ್ಲಕ್ಷಿಸಬಾರದು ಅಂತೇಳಿ. ಹಾಗಾಗಿ ನೀವು ಕೂಡ ಇವತ್ತಿನ ದಿನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾವುದೇ ಅಂಗವಿಕಲತೆ ಇರುವಂತ ಮಗು ಸಿಕ್ಕರೆ ಆತನನ್ನು ನಾವು ಹುರಿದುಂಬಿಸಬೇಕು, ಸಮಾಜದಲ್ಲಿ ಎತ್ತಿ ಹಿಡಿಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಹೇಳ್ತಾ, ಆ ಅಂಗವಿಕಲರಿಗಾಗಿ ಸುಮಾರು ಸೌಲಭ್ಯಗಳಿದಾವೆ. ಅವರಿಗೆ ಗೊತ್ತಿರಲ್ಲ. ನಾವು ಟೀಚರ್ಸ್ ಆದವರಾಗಿರ್ಬೋದು, ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ನಮ್ಮ ಪಂಚಾಯತಿ ಪಿಡಿಒಗಳಾಗಿರ್ಬೋದು, ಯಾವುದೇ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಅವರಿಗೆ ನಾವು ಮನವರಿಕೆಯನ್ನ ಮಾಡಿಕೊಟ್ಟಾಗ ಎಲ್ಲಾ ಸರ್ಕಾರದ ಸೌಲಭ್ಯಗಳು ಅವರಿಗೆ ಮುಟ್ಟೋದಕ್ಕೆ ಸಾಧ್ಯವಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ತಮಗೆ ವಿಶೇಷವಾಗಿ ಕೊರತೆಯನ್ನೆಲ್ಲ ಕೌಶಲ್ಯವನ್ನ ಗಮನಿಸಿ ಅಂತಕ್ಕಂಥ ಒಂದು ಔಷಧಿ ಹೇಳ್ತಾರೆ. ಕೊರತೆಯನ್ನೆಲ್ಲ ಕೌಶಲ್ಯವನ್ನ ಗಮನಿಸಿ. ಈ ಅಂಗವಿಕಲ ಮಕ್ಕಳು ಏನಾಗ್ತಾರಪ್ಪ ಅಂದ್ರೆ ಹಿಂಜರಿಕೆಯನ್ನ ಉಂಟು ಮಾಡತಕ್ಕಂತ ಸಾಧ್ಯತೆ ಅದ. ಆ ಹಿಂಜರಿಕೆಯನ್ನ ಹೋಗಲಾಡಿಸ್ಬೇಕು. ನಾವು ಕಿವಿ ಮಾತುಗಳನ್ನ ಹೇಳ್ತಾ, ಉದಾಹರಣೆಗೆ ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬರು ಮೇಡಮ್ ಅವರು ಬಂದಿದ್ದಾರೆ. ಅವರು ಸಾಧಕರಲ್ಲಿ ಸಾಧಕರು, ಅವರಿಗೆಲ್ಲ ಪ್ರೋತ್ಸಾಹ ಸಿಕ್ಕದೆ. ಹಾಗಾಗಿ ನಮ್ಮ ಮಕ್ಕಳು ಕೂಡ ಒಂದು ಪ್ರೋತ್ಸಾಹ ತಗೊಂಡು ಮುಂದುವರಿಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ನಾವು ಅವ್ರನ್ನ ವೇದಿಕೆಯ ಮೇಲೆ ನಮ್ಮ ಮುಖ್ಯಗಳು ಕರೆಸಿದ್ದಾರೆ. ಅವರ ಒಂದು ಸಾಧನೆಯ ಮಾತುಗಳು ನಿಮಗೆ ಒಂದು ಕಿವಿ ಮುಟ್ಲಿ ಅಂತಕ್ಕಂಥ ಸಂದೇಶವೂ ಕೂಡ ಇಲ್ಲಿದೆ. ಜೊತೆಗೆ ಅನುಕಂಪ ಬೇಡ, ಗೌರವದಿಂದ ಅವರನ್ನ ಕಾಣಿ ಅಂತ ಹೇಳ್ತಾರೆ. ಅನುಕಂಪ ಬೇಕಾಗಿಲ್ಲ, ಅವರಿಗೆ ಗೌರವ ಕೊಡಬೇಕು, ಅವರನ್ನ ಒಂದು ವೇದಿಕೆ ಮೇಲೆ ಸನ್ಮಾನ ಮಾಡಬೇಕು, ಅವರನ್ನ ನಾವು ತುಚ್ಛ ಭಾವನೆಯನ್ನ ಕಾಣಬಾರದು ಅಂತಕ್ಕಂಥ ಉದ್ದೇಶ ಕೂಡ ಇದೆ. ಹಾಗಾಗಿ ಸರ್ಕಾರದ ಕೆಲವೊಂದು ಸೌಲಭ್ಯಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ಅವರಿಗೆ ನಾವು ಹೇಳಬೇಕಾಗತ್ತೆ. ಉದಾಹರಣೆಗೆ ಅವರಿಗೆ ಶಿಕ್ಷಣ ಕೊಡಬಹುದು, ವಿದ್ಯಾರ್ಥಿ ವೇತನಗಳಿರ್ತವೆ, ಆಮೇಲೆ ಬ್ರೈಲ್ ಲಿಪಿಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ವಸ್ತುಗಳು ಸಿಗ್ತವೆ, ವೀಲ್ ಚೇರ್ಗಳು ಸಿಗ್ತವೆ. ಶಾಲೆಯಲ್ಲಿ ಅವರಿಗೆ ಆದಂತಹ ಒಂದು ರ್ಯಾಂಪ್ ವ್ಯವಸ್ಥೆ ನೋಡಿರ್ಬೇಕು ನೀವು. ಎಲ್ಲಾ ಶಾಲೆಗಳಲ್ಲಿ ರ್ಯಾಂಪ್ಸ್ಗಳು ಇರ್ತವೆ. ಇವನ್ ಚುನಾವಣೆಗೆ ಹೋಗಿ ಕೂಡ ಅವರಿಗೆ ರ್ಯಾಂಪ್ಸ್ ಇರ್ತವೆ. ಇವೆಲ್ಲ ಉದ್ದೇಶ ಏನಪ್ಪಾ ಅಂದ್ರೆ ಅವರನ್ನ ನಾವು ಕಡೆಗೆ ಆನಿಸಬಾರದು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೇಳಿದ್ದಾರೆ. ಆಮೇಲೆ ಅವರು ಒಂದು UDID ಅಂತ ಒಂದು ಕಾರ್ಡ್ ಕೊಡ್ತಾರೆ. ಆ UDID ಕಾರ್ಡ್ ಇದ್ರೆ ಸರ್ಕಾರದ ಎಲ್ಲ ಸೌಲಭ್ಯಗಳಿಗೆ ಅವರು ಅರ್ಹರಾಗ್ತಾರೆ. ಆ UDID ಕಾರ್ಡ್ ಬಗ್ಗೆ ಬಹುಶಃ ಅವರು ತಮ್ಮ ಮಾತುಗಳಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಅವರು ಮೇಡಮ್ ಅವರು ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನಮ್ಮಲ್ಲಿ ಯಾರ್ಯಾದರೂ ಈ ಅಂಗವಿಕಲರಾಗಿದ್ರೆ, ಮಾನಸಿಕವಾಗಿಯೂ ಕೂಡ ಅಂಗವಿಕಲರು, ದೈಹಿಕವಾಗಿ ಅಂತಲ್ಲ, ಮಾನಸಿಕವಾಗಿ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಗು ಕೂಡ ಅಂಗವಿಕಲತೆಯ ಒಂದು ಲಕ್ಷಣ ತೋರುತ್ತದೆ. ಅದಕ್ಕೆ ನಾವು ಬುದ್ಧಿ ಅಂತ ಹೇಳ್ತೀವಿ. ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿತಕ್ಕಂತ ಮಗು ಮುಂದುವರಬೇಕಾದ್ರೂ ಕೂಡ ಕೆಲವೊಂದು